ಫಿನಾಲೆ ಇದಕ್ಕೆ ನಾವು ಬಂದರೆ, ಫಿನಾಲೆ ಟೈಮಲ್ಲಿ ಹನುಮಂತ್ ಅವ್ರಿಗೆ ಒಂದು ಚಾನ್ಸ್ ಸಿಗುತ್ತೆ ಯಾರಾದ್ರು ಫಿನಾಲೆಗೆ ಕರ್ಕೊಳ್ಳೋದಕ್ಕೆ. ಆವಾಗ ಎಲ್ಲರೂ ಊಹೆ ಮಾಡಿದ ಹೆಸರು ಅಂದರೆ ಧನರಾಜ್ ಆಚಾರ್ ಅವರ ಹೆಸರು. ನಿಮ್ಮ ಹೆಸರು ತೊಗೊಳ್ತಾರೆ ಅಂತ ಅಂದ್ಕೊಂಡಿರೋ, ಯಾಕೆಂದರೆ ದೋಸ್ತ ಅನ್ನೋ ಒಂದು ಕಾರಣಕ್ಕೆ. ಬಟ್ ಆ ಡಿಸಿಷನ್ ತೊಗೊಂಡಾಗ ಹೊರಗಡೆ ಕೂಡ ಒಳ್ಳೆ ರೆಸ್ಪಾನ್ಸ್ ಬಂತು, ಇಲ್ಲಿರೋರ್ಗೂ ಕೂಡ ಅದು ಶಾಕ್ ಆಯಿತು. ಆ ಸಂದರ್ಭ ಹೇಗಿತ್ತು ಅಂತ ನಿಮಗೆ ಮೊದಲನೇದಾಗಿ ನಾನು ಹೇಳ್ತೀನಿ, ಹನುಮಂತು ಫ್ರೆಂಡು ಅಂತ ಹೇಳಿ ಅವ್ರು ಧನರಾಜ್ನ ತಗೋತಾರೆ ಅಂತ ನೀವುಗಳು ಅಂದ್ಕೊಂಡಿದ್ದೆ ತಪ್ಪು. ಯಾಕೆ ಅಂತಂದರೆ ಅವರು ಫ್ರೆಂಡ್ಶಿಪ್ ಅಂತೆಲ್ಲ ನೋಡಲ್ಲ. ಅವ್ರು ನೋಡೋದೇ ಅವ್ರ ಆಟ ಹೇಗೆ ಆಡಿದ್ದಾರೆ, ಅವ್ರು ಎಷ್ಟು ಪ್ರಾಮಾಣಿಕವಾಗಿದ್ದಾರೆ, ಆ ರೀತಿ ಯೋಚನೆ ಮಾಡೋವಂಥ ವ್ಯಕ್ತಿಯವರು. ಆ್ಯಂಡ್ ಅವರು ನಾನು ಅಂದ್ಕೊಂಡಿದ್ದು ಮಂಜಣ್ಣನ ಸೆಲೆಕ್ಟ್ ಮಾಡ್ಬೋದು ಅಂತ. ಬಿಕಾಸ್ ಅವ್ರಿಗೆ ಮಂಜಣ್ಣ ಅಂದರೆ ತುಂಬ ಇಷ್ಟ ಇತ್ತು. ಅಂದರೆ ಮಂಜಣ್ಣನ ತಲೆನೇ ತಲೆ ಈ ಥರ ಎಲ್ಲ ಮಾತಾಡ್ತಿದ್ರು ಅವರು. ಸೊ ನಾನು ಅಂದ್ಕೊಂಡಿದ್ದು ಮಂಜಣ್ಣನ ಸೆಲೆಕ್ಟ್ ಮಾಡ್ತಾರೋರು ಅಂತ. ಧನು ಬಗ್ಗೆ ನನಗೇನು ಇದೇ ಇರಲಿಲ್ಲ, ಮಂಜಣ್ಣ ಅಂತ ಅಂದ್ಕೊಂಡಿದ್ದೆ. ಬಟ್ ಅವ್ರು ಮಂಜಣ್ಣನ ಹೆಸರು ತೊಗೊಳ್ಳ ನನ್ನ ಹೆಸರು ತೊಗೊಂಡ್ರಲ್ಲ, ಆಗ ನನಗೆ ಶಾಕಿಂಗ್ ಆಗಿತ್ತದು. ಏನಪ್ಪ ಇದು ಸಡನ್ನಾಗಿ ನನ್ನ ಹೆಸರು ತೊಗೊಂಡ್ರು ಅಂತ. ಆದರೆ ಹಿಂದಿನ ವಾರದಲ್ಲಿ ಆ ಒಂದು ಬಾಲ್ ಕಲೆಕ್ಟ್ ಮಾಡೋದ್ರಲ್ಲಿ ಈ 3 ಜನದಲ್ಲಿ ಯಾರನ್ನ ಹೊರಗಿಡ್ತೀರಾ ಅಂದರೆ ಮೋಕ್ಷಿತಕ್ಕ ಅಂತ ಹೇಳಿರ್ತಾರೆ. ನನ್ನ ಹೆಸರು ತೊಗೊಂಡಾಗ ಅದು ಶಾಕಿಂಗ್ ಆಗಿತ್ತು. ನಾನು ಆಮೇಲೆ ಕೇಳಿದೆ ಹನುಮಂತನ, ಯಾಕೆ ಹನುಮಂತು, ಯಾಕೆ ನನ್ನ ಸೆಲೆಕ್ಟ್ ಮಾಡಿದ್ರಿ ಅಂತ. ಅಕ್ಕ ನೀ ಈ ವಾರ ಚಲೋ ಆಡಿದ್ದಿ ಅಕ್ಕ, ಆಮೇಲೆ ನಂಗೆ ಇಲ್ಲಿ ಅನ್ನಿಸ್ತಕ್ಕ, ಇಲ್ಲಿ ಏನು ಬಂತು ಅದನ್ನು ನಾನು ಹೇಳ್ದೆ ಅಕ್ಕ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೊ ಹಾಗಾಗಿ ಆ ವ್ಯಕ್ತಿಗೆ ಹಾಗೆ ಅನಿಸಿದೆ ಅಂತಂದರೆ ಎಸ್, ಆ ವ್ಯಕ್ತಿಗೆ ನಾನು ಅಂದರೆ ಆ ವ್ಯಕ್ತಿಗೆ ಮೋಕ್ಷಿತನಲ್ಲಿ ಏನೋ ನೋಡಿದ್ದಾರೆ. ಸೊ ಹಾಗಾಗಿ ಆ ವ್ಯಕ್ತಿ ನನ್ನ ಸೆಲೆಕ್ಟ್ ಮಾಡಿದ್ದಾರೆ ಅಂತ ಸುಮ್ಮನಾದೆ. ಮತ್ತೊಂದು ಅವ್ರ ಗೆಲುವು, ಯಾಕಂದರೆ ಒಬ್ಬ ವೈಲ್ಡ್ ಕಾರ್ಡ್ ಎಂಟ್ರಿ ಸ್ಪರ್ಧಿಯಾಗಿ ಬಂದು 50 ದಿನದಲ್ಲಿ ತನ್ನ ಆಟನ ತೋರಿಸಿ ಒಂದು ಟ್ರೋಫಿನ ಗೆಲ್ಲೋದು ಅಂದರೆ ಅದು ಕಮ್ಮಿ ಅಲ್ಲ ಅದು. ಬಟ್ ಅವರ ಒಂದು ಆ ಸಾಧನೆ ನೋಡಿದಾಗ ಅಥವಾ ಅವ್ರಿಗೆ ಸಕ್ಸಸ್ ಸಿಕ್ಕಿರೋದನ್ನು ನೋಡಿದಾಗ ಏನು ಅನಿಸುತ್ತೆ ಒಬ್ಬರು ಸ್ಪರ್ಧಿಯಾಗಿ? ಹನುಮಂತು 50 ದಿವಸ ಅಲ್ಲ, 20 ಡೇಸ್ ಆದಮೇಲೆ ಬಂದಿದ್ದವರು, 3 ವೀಕ್ಸ್ ಆದಮೇಲೆ ಅವ್ರು ಬಂದಿದ್ದು. ನಾ ಹೇಳ್ತಿದ್ದೀನಲ್ಲ, ಯಾವುದೇ ರೀತಿ ಗಿಮಿಕ್ ಇಲ್ಲದೆ, ಯಾವುದೇ ರೀತಿ ಸ್ಟ್ರಾಟಜಿ ಮಾಡದೆ, ಯಾವುದೇ ರೀತಿ ಸ್ಮಾರ್ಟ್ ಪ್ಲೇ ಇಲ್ಲದೆ ನೇರವಾಗಿ ಹೋದಂಥ ವ್ಯಕ್ತಿ ಆ ಗೆಲುವವ್ರನ್ನ ಅಲ್ಲಿಗೆ ನೇರವಾಗಿ ಕರ್ಕೊಂಡು ಹೋಗಿದೆ ಅಷ್ಟೆ. ಅವರಿಗೆ ಯಾವಾಗಲೂ ಅವರು ಅತ್ತೆ ಮಗಳು ಮದುವೆ ಅಂತ ಹೇಳ್ತಾ ಇರ್ತಾರೆ. ಯಾವತ್ತಾರು ಅವರು ಹುಡುಗಿ ಬಗ್ಗೆ ಹೇಳಿದ್ದಿದ್ಯಾ? ಹುಡುಗಿ ಹೆಸರು ಹೇಳಿದ್ರೆ ಸಾಕು ನಾಚ್ಕೋತಾರೆ, ಟ್ರೋಫಿ ಗೆದ್ರೆ ಹೆಣ್ಣು ಕೊಡ್ತಾರಾ ಅಂತ ಸುದೀಪ್ ಸರ್ ಎಷ್ಟೋ ಸತಿ ಹೇಳಿದ್ದೂ ಇದೆ. ಸೊ ಇದನ್ನ ನೋಡಿದಾಗ ಏನು ಅನ್ಸುತ್ತೆ, ನಾಚ್ಕೊಳ್ತಾರೆ ಅವರು ಅಂತ? ಅಂದರೆ ನನಗೆ ಇದ್ರ ಬಗ್ಗೆ ಕಂಪ್ಲೀಟಾಗಿ ಏನೂ ಗೊತ್ತಿಲ್ಲ. ನಿಮ್ಗಳಿಗೆ ಅಂದರೆ ನೀವುಗಳೇನು ನೋಡಿದ್ದೀರೋ ಅಷ್ಟೇ ನನಗೂ ಗೊತ್ತಿರೋದು, ಕಂಪ್ಲೀಟಾಗಿ ಏನೂ ಗೊತ್ತಿಲ್ಲ. ಬಟ್ ಯಾವಾಗಲೂ ಒಂದು ಹಾಡು ಹೇಳ್ತಾಯಿದ್ರು, ಅವ್ರನ್ನೇ ನೆನೆಸ್ಕೊಂಡು ಒಂದು ಹಾಡು ಹೇಳ್ತಾಯಿದ್ರು. ನಿನ್ನ ಮಾರಿ ನೋಡಂಗ ಆಗೈತಿ ಅಂತ ಹೇಳ್ತಿದ್ರು ಅಲ್ಲಿದ್ದಾಗೆಲ್ಲ. ಏ ಹುಡುಗಿ ಎಲ್ಲಿ ಸಿಗತಿ, ನಿನ್ನ ಜೊತೆ ಮಾತಾಡೋದೈತಿ. ಓಕೆ, ಅವ್ರು ಬಂದ ಮೇಲೆ, ಶೋ ಮುಗಿದ ಮೇಲೆ ಹನುಮಂತ ಅವ್ರ ಹತ್ರ ಮಾತಾಡೋದಿದೆಯಾ ನೀವು? ಮಾತಾಡ್ತೀನಿ, ಎಸ್. ಅಲ್ಲ, ಇನ್ ಪಾಸಿಟಿವ್ ವೇ, ಅಂದರೆ ಈಗ ಕನೆಕ್ಟ್ ಆಗಿದ್ದು, ಮಾತಾಡಿದ್ದು, ಫ್ಯೂಚರ್ ಬಗ್ಗೆ ಏನಾದ್ರು ಹೇಳಿದ್ದಿದೆಯಾ ಅಂತ? ಅಕ್ಕ ನಾನು ಮದುವೆ ಕರಿತೀನಿ ಅಕ್ಕ, ಬರ್ಬೇಕಕ್ಕ ಅಂತ ಹೇಳಿದ್ರು. ಖಂಡಿತ ಮದುವೆಗೆ ಹೋಗ್ತೀನಿ.